ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಿವಕುಮಾರ್ ಎಸ್ ಕೆ ಕ್ರಿಯೇಷನ್. ನಮ್ಮ ಟೀನರ್ಶಿಪ್ಪದಲ್ಲಿ ಕೆಲವೊಂದು ಪ್ರಾಬ್ಲಮ್ಗಳನ್ನ ಸರ್ ತೋರಿಸಿ ಅಂತ ನನಗೆ ಮೆಸೇಜ್ ಮಾಡಿದರು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಏನಂತ ಮೆಸೇಜ್ ಮಾಡಿದರು ಅಂತ. ಆಟೋದವ್ರ ಪರವಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಆಟೋದವ್ರನ್ನ ಮಾತಾಡ್ಸೋದಲ್ಲಿ ಫುಲ್ಲು ರಿಪೇರಿಗಳಾಗ್ತವೆ, ಚಾರ್ಜಿ ಕಟ್ ಆಗೋದು, ವೆಲ್ಡಿಂಗು ಒಂದು ದಿನ ಇದು ನಡೀತಾ ಇರ್ತವೆ. ಆದ್ರಿಂದ ನಾವು ಸುಮಾರು ದಿನದಿಂದ ನೋಡ್ತಾ ಇದೀವಿ, ಮಾಡ್ತೀವಿ ಅಂತ ಯಾರು ಮಾಡಿಲ್ಲ. ಸುಮಾರು ಜನ ವಿಡಿಯೋದೆಲ್ಲ ಮಾಡ್ಕೊಂಡವರ, ಇಲ್ಲಿ ಯಾರು ಏನು ಕ್ರಮಗೊಂಡಿಲ್ಲ. ಅದರಿಂದ ಕೇಳ್ಕೊಂತ ಇದ್ದೀನಿ. ಸ್ನೇಹಿತರೆ, ಈ ಸೇತುವೆ ಮೇಲೆ ಮಧ್ಯೆ ಈ ಥರ ಗ್ಯಾಪ್ಗಳಿವೆ, ಗಮನ ಕಾಣ್ತಿದ್ದಿಲ್ಲ. ಇಲ್ಲಿ ವೆಹಿಕಲ್ಗಳಂತೂ ಟೂ ವೀಲರ್ ಮತ್ತು ಆಟೋಗಳಂತೂ ಓಡಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಟೂ ವೀಲರ್ಗಳಿಗಂತೂ ಸಾಕಪ್ ಗೇರ್ ವೀಕ್ ಆಗ್ತಾ ಇದೆ, ಆಟೋದವ್ರಿಗಂತೂ ಚಾರ್ಜಿ ಕಟ್ ಆಗೋದು ಮತ್ತು ನಟ್ಟು ಬೋಲ್ಟ್ ಲೂಸ್ ಆಗೋದು, ಈ ಥರ ಸನ್ನಿವೇಶಗಳು ನಡೀತಿದೆ. ಹಾಗಾಗಿ ನಾನು ವಿಡಿಯೋ ಮಾಡ್ತೀನಿ. ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ, ಸೂಕ್ತವಾದ ಕ್ರಮ ತಗೋಬೇಕು. ಮತ್ತು ಈ ಸೇತುವೆ ಮೇಲೆ ಈ ಹಳ್ಳ ಬಿದ್ದಿರ್ತಕ್ಕಂಥ ಜಾಗದಲ್ಲಿ ಭಾರಿ ವಾಹನಗಳು ಹೋದಂಥ ಸಂದರ್ಭದಲ್ಲಿ ದಡ್ಡಕ್ಕಂಥ ಸೌಂಡ್ ಬರುತ್ತೆ. ಹಾಗಾಗಿ ಈ ಸೇತುವೆಗೆ ಎಫೆಕ್ಟ್ ಆಗುವ ಮುನ್ಸೂಚನೆ ಕೂಡ ಕಾಣ್ತಾ ಬರ್ತಾ ಇದೆ. ಹಾಗಾಗಿ ನಮ್ಮ ತಾಲೂಕು ಆಡಳಿತ ಅಥವಾ ನಮ್ಮ ಸರ್ಕಾರ ಸೂಕ್ತವಾಗಿ ಇದನ್ನು ಪರಿಗಣಿಸಿ ಇದಕ್ಕೆ ಒಂದು ವ್ಯವಸ್ಥೆ ಕಲ್ಪಿಸಬೇಕು. ಮತ್ತು ನಮ್ಮ ಆಟೋ ಚಾಲಕರಂತೂ ಓಡಾಡುವುದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಯಾಕೆಂದರೆ ಚಾರ್ಜಿ ಕಟ್ ಆಗೋದು ಮತ್ತು ನಟ್ಟು ಬೋಲ್ಟು ಲೂಸ್ ಆಗೋದು. ಟೂ ವೀಲರ್ಸ್ಗಂತೂ ಆಗ್ತಾನೇ ಇಲ್ಲ. ವೆಹಿಕಲ್ ದೊಡ್ಡ ವೆಹಿಕಲ್ಗಳು ಬರ್ತಂದ್ರೆ ಸ್ಲೋಯಿಂದ ನಿಧಾನಕ್ಕೆ ಹೋಗಬೇಕು. ಹಾಗೂ ನಮ್ಮ ಟೀನರ್ಶಿಪ್ಪದ ಆಟೋ ಚಾಲಕರ ಪರವಾಗಿ ಸರ್ಕಾರ ಹಾಗೂ ನಮ್ಮ ತಾಲೂಕು ಆಡಳಿತ ಇದ್ರ ಬಗ್ಗೆ ಗಮನ ಹರಿಸಬೇಕು. ಹಾಗೂ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನನ್ನು ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.